ಮನ್ರೇಗಾ ಮರುಜಾರಿಗೆ ಆಗ್ರಹಿಸಿ ಟಿ ನರಸೀಪುರ ಕಾಂಗ್ರೆಸ್ ಕಚೇರಿಯಿಂದ ತಾಲೂಕು ಆಡಳಿತ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಸಂಸದ ಸುನಿಲ್ ಬೋಸ್ ಹಾಗೂ ಮೈಸೂರು ಗ್ರಾಮಾಂತರ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾದ ವಿಜಯ್ ಕುಮಾರ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮನ್ರೇಗಾ ಮರುಜಾರಿಗೆ ಒತ್ತಾಯಿಸಿ ಸಹಿ ಸಂಗ್ರಹಿಸುವ ಮೂಲಕ ತಹಸೀಲ್ದಾರ್ ಪಿಜಿ ಸುರೇಶ್ ಆಚಾರ್ಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಈ ವೇಳೆ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದಂಥ ಸಂಸದರಾದ ಸುನಿಲ್ ಬೋಸ್, ಮಾಜಿ ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಬಡವರ ಕಲ್ಯಾಣಕ್ಕಾಗಿ ಮನ್ರೇಗಾ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧಿ ಹೆಸರನ್ನ ಬದಲಾವಣೆ ಮಾಡುವ ಮೂಲಕ ಯೋಜನೆಯನ್ನ ನಾಶ ಮಾಡೋದಕ್ಕೆ ಹೊರಟಿದೆ ಅಂತ ಹೇಳಿ ಕಿಡಿಕಾರಿದ್ರು. ನಾನು ಈ ಪ್ರತಿಭಟನೆ ಮೂಲಕ ಒಂದು 3-4 ಪ್ರಶ್ನೆಯನ್ನ ಕೇಳಕ್ಕೆ ಬಯಸ್ತೇನೆ. ಮನಮೋಹನ್ ಸಿಂಗ್ ಅವರು ಈ ದೇಶದ ಪ್ರಧಾನಿಗಳಾಗಿದ್ದಾಗ ಒಂದು ಬಡ ಜನಗಳಂದ್ರೆ ಗ್ರಾಮೀಣ ಭಾಗದ ಯುವಕರುಗಳು ಎಲ್ಲರಿಗೂ ಒಂದು ಉದ್ಯೋಗ ಸಿಗಲಿ, ಒಂದು ಉದ್ಯೋಗ ಭದ್ರತೆ ಸಿಗಬೇಕು ಅಂತೇಳಿ ಈ ನರೇಗಾ ಶುರು ಮಾಡಿದಂಥದ್ದು. ಅದಕ್ಕೆ ಅವ್ರು ಇಟ್ಟಂಥ ಹೆಸರು ಏನು ಅವರು ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ, ನಮ್ಮ ದೇಶಕ್ಕೆ ಸ್ವತಂತ್ರ ತಂದು ಕೊಡೋದ್ರಲ್ಲಿ ಮುಖ್ಯ ಪಾತ್ರ ವಹಿಸಿದಂಥ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಇಟ್ಟಂಥದ್ದು. ಯಾಕೆ ಮಹಾತ್ಮ ಗಾಂಧೀಜಿಯವರ ಒಂದು ಕನಸು ಯಾವಾಗಲೂ ಅವ್ರು ಹೇಳ್ತಿದ್ದಂಥದ್ದು, ನಮ್ಮ ದೇಶದ ಬೆನ್ನೆಲುಬು ರೈತರು, ಹಳ್ಳಿಗಳು, ನಮ್ಮ ದೇಶದ ಹಳ್ಳಿಗಳ ಅಭಿವೃದ್ಧಿ ಆದರೆ ಈ ದೇಶ ಅಭಿವೃದ್ಧಿ ಆದಂಗೆ ಅಂತ ಹೇಳ್ತಿದ್ದಂಥ ಮಹಾತ್ಮ ಗಾಂಧಿ ಹೆಸರನ್ನ ಸೂಕ್ತವಾಗಿ ಇಟ್ಟಿದ್ರು. ಈಗ ಕೇಂದ್ರ ಸರ್ಕಾರ ಕಳೆದ ಬಜೆಟ್ನಲ್ಲಿ ಅದನ್ನ ಚೇಂಜ್ ಮಾಡಿ VBG ರಾಮ್ಜಿ ಅಂತ ಹೆಸರನ್ನ ಬದಲಾವಣೆ ಮಾಡಿತು. ನಾನು ಅವ್ರನ್ನ ಕೇಳಕ್ಕೆ ಬಯಸ್ತೇನೆ, VB ಅದು ವಿಕಸಿತ ಭಾರತ್, ಅದಕ್ಕೆ ಆ ವಿಕಸಿತ ಭಾರತ್ಗೆ ಮಹಾತ್ಮ ಗಾಂಧಿಯವರ ಅವಶ್ಯಕತೆ ಇಲ್ವಾ? ಆ ಹೆಸರು ತೆಗಿಬೇಕು ಅಂತ ಹೇಳಿದ್ರೆ, ಯಾಕಂದ್ರೆ 2047ಗೆ ಇದೊಂದು ವಿಕಸಿತ ಭಾರತ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಇವರ ಉದ್ದೇಶ ಏನು? ನಿಜವಾಗ್ಲೂ ಇವರ ಒಂದು ಬಡವರ ಮೇಲೆ, ಅದೇ ನಮ್ಮ ಹಳ್ಳಿಗಳ ಜನಗಳ ಮೇಲೆ ಅವ್ರಿಗೆ ಒಂದು ಅಷ್ಟೊಂದು ಆಸೆ ಇದ್ರೆ ಅವ್ರು ಇನ್ನೊಂದು ಕಾರ್ಯಕ್ರಮ ತಂದು ಅವ್ರಿಗೆ ಯಾವ ಬೇಕಾದ ಹೆಸರು ಇಡಬಹುದಿತ್ತು. ಇರುವಂತ ಯೋಜನೆಯನ್ನ, ರೂಪುಗೊಂಡಂತ ಕಾರ್ಯಕ್ರಮವನ್ನ ಬದಲಾವಣೆಯನ್ನ ಮಾಡಿ ಅವ್ರಿಗೆ ಬೇಕಾದಂತ ಹೆಸರು ಇಡೋದ ಉದ್ದೇಶವಿದೆ. ಯಾಕಂದ್ರೆ ಇದು ಇವರ ಮನಸ್ಥಿತಿಯನ್ನ, ಏನು ಇವರು RSS ಇವರು ಏನೋ ನಮ್ಮ ಮಹಾತ್ಮ ಗಾಂಧಿ ಕೊಂದಂತವ್ರ ಪರ ಅಂತ ಇದೊಂದು ಹೆಸರಿಂದ ನಮ್ಗೆ ಗೊತ್ತಾಗೋದಂಥದ್ದು. ಹಿಂದೆ ಏನಿತ್ತು ಇದು ಅಂತ ಹೇಳಿದ್ರೆ, ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ನರೇಗಾದಾಗ ಯಾವ್ದು ಬೇಕಾದ್ರೂ ಕಾಮಗಾರಿಗಳನ್ನ ನೀವು ತಗೋಬೋದಿತ್ತು. ಒಂದು ಕ್ರಿಯೋಜನ ರೂಪಣೆ ಮಾಡಿ ಯಾವ್ದು ಬೇಕಾದ್ರೂ ತಗೋಬೋದಿತ್ತು. ಈಗ ಮಾಡಿಲ್ಲ ಅವರು. ಕೇವಲ ಇದನ್ನ ಅವರೇ ಕೊಡುವಂಥದ್ದು ಕಾರ್ಯಕ್ರಮ. ಇದು ಅವರ ಕಂಟ್ರೋಲು, ಗ್ರಾಮ ಪಂಚಾಯತಿ ಓವರ್ ಆಲ್ ಕಂಟ್ರೋಲ್ ಈಗ ಕೇಂದ್ರ ಸರ್ಕಾರದ ಮೇಲಿದೆ. ಮುಂಚೆ ನೀವು ಯಾವುದೇ ಕೆಲಸವನ್ನ ಮಾಡ್ಬೋದಿತ್ತು, ಅಲ್ಲಿ ಈಗ ಅವ್ರು ಹೇಳಿದಂತ ನಿರ್ದಿಷ್ಟವಾದ ಕೆಲಸ ಕಾಮಗಾರಿಗಳನ್ನ ಮಾತ್ರ ತಗೊಂಡು ನೀವು ಕೆಲಸವನ್ನ ಮಾಡಬೇಕಾಗತ್ತೆ. ಏನು ಮುಂಚೆ ಅನುದಾನವನ್ನ ಕೇಂದ್ರ ಸರ್ಕಾರ 90% ಕೊಟ್ರೆ ರಾಜ್ಯ ಸರ್ಕಾರ 10% ಕೊಡುವಂಥದ್ದಿತ್ತು. ಈಗ 40-60 ಮಾಡಿದರೆ, ಕೇಂದ್ರ ಸರ್ಕಾರ 60, ರಾಜ್ಯ ಸರ್ಕಾರ 40. ಅಂದ್ರೆ ಸುಮಾರು ಅವ್ರಿಗೂ ಈ ಸಲ 2273 ಕೋಟಿ ಹೊರೆಯನ್ನು ರಾಜ್ಯ ಸರ್ಕಾರಕ್ಕೆ ಬೀಳಿದೆ. ಸರಿ, ಅದು ಮಾಡಿದ್ರಿ ಸರಿ, ಆದ್ರೆ ನಾವು ಕೊಡುವಂತ GST ಪಾಲನ ನಮಗೆ ನ್ಯಾಯ ರೀತಿಯಲ್ಲಿ ಹಂಚಿಕೆ ಮಾಡ್ತಿದ್ದೀರಾ? ಅದರಲ್ಲೂ ನಾವು ಅತಿ ಹೆಚ್ಚು ನಾವು GSTನ ಪಾವತಿ ಮಾಡ್ತಿರುವಂಥದ್ದು ನಮ್ಮ ದೇಶದಲ್ಲಿ. ಅದನ್ನ ನೀವು ಆಡಳಿತ ಮಾಡುವಂತ BJPಗಳಿಗೆ ನಮ್ಮ ಹಣವನ್ನು ಕೊಟ್ಟು ನಮ್ಮ 100 ರೂಪಾಯಿಲಿ ಒಂದು 5 ರೂಪಾಯಿನೂ ಕೊಡದೇ ಇರೋ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ, ಅಂದ್ರೆ ಇದು ದ್ವೇಷದ ರಾಜಕಾರಣ ಇಲ್ವ? ತಾವು ಇದನ್ನ ಮನವರಿಕೆ ಮಾಡ್ಕೊಳ್ಬೇಕು. ಈಗ ನಮ್ಮ ಉದ್ದೇಶ ಏನು? ನಮ್ಮ ಕಾಂಗ್ರೆಸ್ ಪಕ್ಷದ ಉದ್ದೇಶ, ನಾವು ಪಾರ್ಲಿಮೆಂಟ್ ಕೂಡ ಗಲಾಟೆ ಮಾಡಿದ್ವಿ. ಗಾಂಧಿ ಪ್ರತಿಮೆ ಮುಂದೆ ಕೂಡ ನಮ್ಮೆಲ್ಲ ಹಿರಿಯ ನಾಯಕರುಗಳು ನಾವೆಲ್ಲ ಪ್ರತಿಭಟನೆ ಮಾಡಿದ್ವಿ. ನಮ್ಮ ಕಾಂಗ್ರೆಸ್ ಪಕ್ಷದ ಉದ್ದೇಶ, ನೀವು ಇಡೀ ನೀವು ಇನ್ನೊಂದು ಹಳ್ಳಿಗೆ ಒಂದು ಹೊಸ ಯೋಜನೆ ಅಂತಂದು ಹೊಸ ಹೆಸರನ್ನಿಟ್ಟು ನೀವು ಮಾಡಿ ಆಡಳಿತನ. ಇರುವಂತ ಕಾರ್ಯಕ್ರಮಕ್ಕೆ ನೀವು ಹಿಂಗೆ ಮಾಡ್ತಾ ಇದ್ರೆ ಇದು ದ್ವೇಷದ ರಾಜಕಾರಣ ಅನ್ಸೋದು ಇಲ್ವೋ? ನಮ್ಗೆಲ್ಲ ಏನೋ ಕೆಲಸವನ್ನು ಮಾಡ್ದೇನೆ ಹಿಂದೆ ವಿರೋಧ ಪಕ್ಷದವರು ಆಡಳಿತ ಮಾಡಿದ್ರು, ಆದ್ರೆ ಈ ಕೆಲಸವನ್ನ ಮಾಡಲಿಲ್ಲ. ಇರುವಂತ ಸಂಸ್ಥೆಗಳಿಗೆ ಬೇರೆ ಬೇರೆ ಹೆಸರುಗಳು ಕೊಟ್ಕೊಂಡು, ಇರುವಂತ ಬಿಲ್ಡಿಂಗ್ಗಳಿಗೆ ಬೇರೆ ಬೇರೆ ಹೆಸರುಗಳು ಕೊಟ್ಟು ನೀವು ಹೊಸದಾಗಿ ಮಾಡಿ, ನಾವು ಅದನ್ನ ಸ್ವಾಗತ ಮಾಡ್ತೇವೆ. ಹೊಸ ಯೋಜನೆ ಅಂತ ಬನ್ನಿ, ಬಡವರಿಗೆ, ಹಿಂದುಳಿದವರಿಗೆ, ದಲಿತರಿಗೆ, ಮಹಿಳೆಯರಿಗೆ. ನಮ್ಮ ಉದ್ದೇಶ ಇದು. ಈಗ ಇವರು ಒಳಗೆ ಸಂಚು, ನಿಮಗೆ ನಿಧಾನವಾಗಿ ಹೇಳ್ತೀನಿ ಕೇಳಿ, ಇವರು ಈ ಯೋಜನೆಯನ್ನು ಸಂಪೂರ್ಣವಾಗಿ ಮುಗಿಸ್ತಾರೆ. ಯಾಕೆಂದ್ರೆ ರಾಜ್ಯ ಸರ್ಕಾರಗಳು ಹಣವನ್ನು ಬರ್ಸಕ್ಕೆ ಆಗೋದಿಲ್ಲ. ನಿಧಾನವಾಗಿ ಈ ಯೋಜನೆನ ಎಳ್ಳು ನೀರು ಬಿಡೋದಂತ ಗ್ಯಾರಂಟಿ.
ಅದಕ್ಕೆ ನಮ್ಮ ಆಗ್ರಹ, ನಮ್ಮ ಇದು ಪ್ರತಿಭಟನೆ ಉದ್ದೇಶ ಮತ್ತೆ ನಮ್ದು ಏನಿತ್ತು ಆ ಮಹಾತ್ಮ ಗಾಂಧಿ ಹೆಸರೇನೆ ಮರುಸ್ಥಾಪನೆ ಮಾಡಬೇಕು. ನೀವು ಅಂತ ಗೋಡ್ಸೆ ಭಕ್ತರಾದ್ರೆ ಇನ್ನೊಂದು ಕಾರ್ಯಕ್ರಮ ಇಟ್ಟು ನೀವು ಗೋಡ್ಸೆ ಇಡಿ, ಜಿ ರಾಮ್ ಜಿಯರ ಇಡಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.